ಗೈಸ್ ಇವಾಗ ನಾವು ಬೀಚ್ ಬಂದಿದ್ರಿ ನೋಡ್ಬೋದು ನೀವು. ನೀರೇ ಕಡಿಮೆ ಗೈಸ್ ಇಲ್ಲೆಲ್ಲ. ಗೈಸ್ ನೋಡಿ ಗೈಸ್ ನಮ್ಮಪ್ಪ ನನ್ನ ಪ್ಯಾರಾಶೂಟ್ ಕಳ್ಸಲ್ಲ ಅಂತಿದ್ದಾರೆ. ಫೈನಲಿ ತಗೊಂಡ್ಬಿಟ್ಟೆ. ಒಂದು ಪ್ಯಾರಾಶೂಟ್ ರೈಡು ಮತ್ತು ಇನ್ನೊಂದು ಬೈಕ್ ರೈಡು ತಗೊಂಡೆ ನಾನು. ಎರಡಿಗೂ ಸೇರಿಸಿ 1600 ಆಯಿತು ಗೈಸ್. ಫೈನಲಿ ನಾನು ಪ್ಯಾರಾಶೂಟ್ ರೈಡ್ಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ಬೋದು ಬೋಟ್ ಅಲ್ಲಿದೆ. ಸೊ ಅದನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ ನಾವೆಲ್ಲರೂ ಸೇರಿ ಪ್ಯಾರಾಶೂಟ್ಗೆ ಹೋಗ್ಬೇಕು ಅನ್ನೋರು ರೈಡ್ಗೆ. ಸೊ ತುಂಬಾ ಎಕ್ಸೈಟೆಡ್ ಆಗಿತ್ತು ನನಗೆ ಪ್ಯಾರಾಶೂಟ್ ರೈಡ್ ಹೋಗ್ಬೇಕು ಅನ್ನೋದು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಎಕ್ಸ್ಪೀರಿಯನ್ಸ್ ನಾನು ಮುಂದೆ ಬರ್ತಾ ಇರೋವಂಥ ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ನೋಡ್ಬೋದು. ಸೊ ನಮ್ಮ ಅಪ್ಪ ನೀವು ನೋಡ್ತಾ ಇರೋ ಹಾಗೆ ನಮ್ಮ ಅಪ್ಪ ನನ್ನ ಹಿಂದೆನೇ ಬಂದರು. ನಮ್ಮ ಅಪ್ಪಗೆ ತುಂಬಾ ದಿಗ್ಲು ಕಲಿಸೋದಕ್ಕೆ ಎಲ್ಲ ಕೂಡ ಈ ಥರ ಎಲ್ಲ ಕಲಿಸೋದಕ್ಕೆ. ವಾಟರಲ್ಲಿ ನಮ್ಮ ಅಪ್ಪ ಬೇಡ ಅಂದು, ಇಲ್ಲ ನಾನು ಹೋಗ್ಬೇಕು ಅನ್ನೋದಕ್ಕೆ ಬಂದಿದ್ದು ನಮ್ಮ ಅಪ್ಪ. ಇಲ್ಲ ಹೋಗು ಪರವಾಗಿಲ್ಲ ಅನ್ನೋದಕ್ಕೆ ಬಿಟ್ಟಿದ್ದು. ಸೊ ತುಂಬಾ ದಿಗ್ಲು ನಮ್ಮ ಅಪ್ಪ ಒಂದು ಕಾಲೇಜ್ಗೆ ಮೆಟ್ಲು ಸಣ್ಣ ಇರೋದಕ್ಕೆ ನನ್ನ ಕಳಿಸಿರ್ಲಿಲ್ಲ, ಬಿದ್ದೋಗ್ತೀಯಾ ಅಂದ್ಬಿಟ್ಟು. ಸೊ ಆ ಥರ ನಮ್ಮ ಮನೆಯಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ತುಂಬ ಜನ ಇದ್ರು. ಆ್ಯಕ್ಚುಲಿ ಇಲ್ಲಿ ಬೋಟ್ ಚೇಂಜಿಂಗ್ ಇರುತ್ತೆ. ಸೊ ಇಲ್ಲಿಂದ ಒಂದು ಬೋಟಿಗೆ ಹತ್ರ ಬಿಡ್ತಾರೆ. ಆ ಲೆಕ್ಕದ ಮೇಲೆ ನಾವು ಪ್ಯಾರಾಶೂಟ್ ರೈಡನ್ನು ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಇದೇ ಥರ ಬೋಟ್ ಒಂದನ್ನ ಕ್ಯಾಚ್ ಮಾಡ್ಕೊಂಡು ಬರ್ತೀರಿ. ಸೊ ನಿಮ್ಗೇನಾದರೂ ಈ ಬೈಕ್ ಡಿಸ್ಟರ್ಬೆನ್ಸ್ ಆಗ್ತಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಮನೆ ಹತ್ರ ತುಂಬಾ ಬೈಕ್ಗಳು ಅದು ಇದು ಓಡಾಡ್ತಿದೆ. ಸೊ ಒಂದು ಪ್ಯಾರಾಶೂಟ್ ರೈಡ್ಗೆ ನಾನು ಆ್ಯಕ್ಚುಲಿ 1000 ರೂಪೀಸ್ ಕೊಟ್ಟಿದ್ದು. ನೀವು ಇಬ್ಬರು ಕೂಡ ಹೋಗ್ಬೋದು. ನಾನು ಒಬ್ಬಳೇ ಹೋಗ್ಬೇಕು ಅನ್ನೋದಕ್ಕೋಸ್ಕರ ನಾನು ಒಂದಿಗೆ 1000 ಕೊಟ್ಟಿದ್ದು. ನೀವು ಇಬ್ಬರು ಹೋದರೆ ಡಿಸ್ಕೌಂಟ್ ಇರುತ್ತೆ, 1600 ಮಾಡ್ತಾರೆ. ಸೊ ನಾನು ಸಿಂಗಲ್ ಆಗಿ ಹೋಗಿದ್ದು. ಗುದ್ರೆ ಗೈಸ್ ಸಿಂಗಲ್ ಆಗಿ ಗುದ್ದಬೇಕು. ಹಿಂದೆ ಇಟ್ಕೊಂಡು ಗುದ್ದೋರ್ನ ಯಾವತ್ತು ಏನು ಅನ್ಸಲ್ಲ. ಸೊ ಸಿಂಗಲ್ ಆಗಿ ಫೇಸ್ ಮಾಡಿದ್ರೇನೆ ನಾವು ಇದು ಅನ್ನೋದು. ಸೊ ನೋಡೋಣ ಗೈಸ್, ಗುದ್ರೆ ನಾನು ಯಾವತ್ತಿದ್ರು ಸಿಂಗಲ್ ಆಗೇ ಗುದ್ತೀನಿ. ನಾನು ಯಾರವರೇ ಮುಂದೆ ಅಂತ ಕೂಡ ನೋಡೋಣ ಹೇಳ್ತಾ ಇದ್ದೀನಿ. ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನೀವು ನೋಡ್ತಾ ಇರ್ಬೋದು ಮಾನಸಕ ವಿಡಿಯೋ ಮಾಡಿದ್ದಾರೆ, ಪಾಪ ಆದಷ್ಟು ಮಾಡಿದ್ರು ಅಕ್ಕ. ಸೊ ವಿಡಿಯೋ ಏನಂತಾರೆ ಜಸ್ಟಿಸ್ ಮಾಡಲ್ಲ ಅಂತಾರಲ್ವಾ. ಸೊ ವಿಡಿಯೋ ಜಸ್ಟಿಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ರೈಡ್ ಎಲ್ಲ. ಸೊ ನೀವು ಮುಂದೆ ಬರೋ ಕ್ಯಾಮ್ರಾ ವಿಡಿಯೋನ ನಾನು ದುಡ್ಡು ಕೊಟ್ಟು ತಗೊಂಡಿದ್ದು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದು ನಾನು ಎಷ್ಟು ಡಿಪ್ಪಿಂಗು ಮತ್ತು ಕ್ಯಾಮ್ರಾ ವಿಡಿಯೋ 500 ಕೊಟ್ಟೆ ನಾನು. ಸೊ ಡಿಪ್ಪಿಂಗ್ ಬೇಕು ಅನ್ನೋದಕ್ಕೆ. ಸೊ ಅವ್ರು ಇಲ್ಲಿ ಔಟ್ಸೈಡ್ ಏನೂ ಇಲ್ಲ. ಸೊ ಒಳಗಡೆ ಹೋದ್ಮೇಲೆ ಅವ್ರು ಹೇಳ್ತಾರೆ ಡಿಪ್ಪಿಂಗ್ ಚಾರ್ಜು, ಕ್ಯಾಮ್ರಾ ಚಾರ್ಜಸ್ ಇಲ್ಲ ಅಂತ. ಬಟ್ ಅವ್ರು ಅದೆಲ್ಲ ಹೇಳೋದಿಲ್ಲ ಆಚೆಗಡೆ. ಸೊ ಬಿಸ್ನೆಸ್ ಅಂದ್ರೆ ಹಂಗೆ ಅಲ್ವಾ ಗೈಸ್, ಏನು ಮಾಡೋದು. ಸೊ ತುಂಬಾ ಇದು ಮಾಡ್ತಾರೆ. ಸೊ ನಮ್ಗೆ ಬೇಕಾಗಿರೋ ರೀತಿ ಇರಬೇಕಾಗುತ್ತಲ್ವ. ಸೊ ಅಲ್ಲಿ ಹೋದ್ರೆ ನಾವು ಎಷ್ಟು ಚಿಕ್ಕದಾಗ ಕಾಣಿಸ್ತಿದೆ ಅಂತ ನೀವು ನೋಡಿ, ಎಷ್ಟು ಚಿಕ್ಕದಾಗ ಕಾಣಿಸ್ತಾ ಇದ್ದೀರಿ ನಾವೆಲ್ಲ. ಸೊ ಅದು ನಮ್ಮದೇ ಇದು ಹೋಗ್ತಾ ಇದ್ದಿದ್ದು. ನೋಡಿ ರಾ ವಿಡಿಯೋಸ್ ಹಾಕ್ತೀನಿ ಈಗ, ನೋಡ್ಕೊಳ್ಳಿ ಎಷ್ಟು ಎಂಜಾಯ್ ಮಾಡ್ತಾ ನಾನು ಇದು ಮಾಡಿದ್ದೀನಿ ಅಂತ.
ಸೊ ಇದು ಒಂದು ನನ್ನ ಡ್ರೀಮ್ ಆಗಿತ್ತು, ಇದು ಪ್ಯಾರಾಶೂಟಲ್ಲಿ ಹೋಗ್ಬೇಕು ಅಂತ. ಸೊ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಸೊ ನೀವು ನೋಡಿದ್ರಲ್ಲ ಎಷ್ಟು ಎಂಜಾಯ್ ಮಾಡ್ತಾ ನಾನು ಆಡಿದೆ ಅಂತ. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು ಗೈಸ್. ಅದನ್ನು ಮುಗಿಸ್ಕೊಂಡು ನಾವು ಅಲ್ಲಿ ಬರ್ತಾ ಇದ್ದೀವಿ, ನೀವು ನೋಡ್ಬೋದು ಬರ್ತಾ ಇದ್ದೀರಿ. ಆಮೇಲೆ ನಾನು ಬೈಕ್ ರೈಡ್ ಕೂಡ ಹೋಗ್ತೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದು ಸೋಫು ರೈಡ್ ನಾವು ಹೋಗಿದ್ರಿ ಒನ್ ಟೈಮು. ಸೊ ಅದಕ್ಕೋಸ್ಕರ ಈ ಟೈಮ್ ಸೋಫು ರೈಡ್ ಹೋಗಿಲ್ಲ. ಹೋಗಿರೋದ್ರೆಲ್ಲ ಹೋಗ್ಬೇಕು ಅನ್ನೋದು ಒಂಥರ ಎಂಜಾಯ್ಮೆಂಟ್ ಇರಲ್ಲ, ಸೊ ಅದಕ್ಕೋಸ್ಕರ. ಸೊ ನಾವು ಮುಗಿಸ್ಕೊಂಡು ಇಲ್ಲಿ ಬರ್ತಾ ಇದ್ದೀವಿ, ನೀವು ನೋಡ್ಬೋದು. ಸೊ ಮನಸ್ಸಕ್ಕೆ ಆವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದು, ನಾನು ಹೋಗ್ಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಬರೋವರೆಗೂ ಪಾಪ ಹಂಗೆ ಇಟ್ಕೊಂಡಿದ್ಲ ಅಕ್ಕ. ಸೊ ತುಂಬಾನೇ ಮಾಡಿದ್ಲು, ಬಟ್ ಹಾಕಿದ್ದೀನಿ, ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಅದು ಕ್ಯಾಮ್ರಾ ಜಸ್ಟಿಸ್ ಕೊಟ್ಟಿಲ್ಲ, ಸೊ ಅದಕ್ಕೋಸ್ಕರನೇ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಅವ್ರ ಹತ್ರ ಇಡ್ಸ್ಕೊಂಡಿದ್ದು. ತುಂಬ ಚೆನ್ನಾಗಿತ್ತು ಗೈಸ್, ನೀವು ನೋಡ್ಬೋದು. ಬರ್ತಾ ಇದ್ದೀರಿ. ಸೊ ನೆಕ್ಸ್ಟ್ ಸೋಫರ್ ರೈಡ್ ಅಂತೀನಿ, ಸಾರಿ, ಇದು ಬೈಕ್ ರೈಡ್ಗೆ ಹೋಗ್ಬೇಕು. ನಾನು ಬೈಕ್ ರೈಡ್ಗೆ ಹೋಗ್ತೀನಿ, ನೀವು ನೋಡ್ಬೋದು. ಇನ್ನು ನೋಡಿ ಬೈಕ್ ರೈಡ್ ಹೋಗ್ತಾ ಇದ್ದೀನಿ ನಾನು. ಸೊ ಕ್ಯಾಮ್ರಾ ನಮ್ಮ ತಮ್ಮ ಈ ಥರ ಇಟ್ಕೊಂಡಿದ್ದಾನೆ. ಸೊ ನೋಡ್ಕೊ ಬನ್ನಿ ಗೈಸ್, ನೋಡೋಣ ಯಾವ ಥರ ವಿಡಿಯೋ ಬಂದಿದೆ ಅಂತ ನೀವು ನೋಡಿ. ಸೊ ಇದು ಕೂಡ ತುಂಬಾ ಚೆನ್ನಾಯಿತು. ಸೊ ಇದನ್ನ ನಾನು ಓಡಿಸ್ಬೇಕು ಅಂದ್ಕೊಂಡಿದ್ದು, ಬಟ್ ಒಂದು ಹತ್ರ ಬಿಟ್ಟ ಅಷ್ಟೇ. ಒಂದು ಕೈ, ಎರಡು ಕೈನೂ ಬಿಡಲಿಲ್ಲ ಅವನ್ನ, ಒಂದು ಕೈ ಮಾತ್ರ ಹಿಡ್ಕೊಳಕ್ ಬಿಟ್ಟ. ಸೊ ಎರಡು ಕೈ ಬಿಡಲಿಲ್ಲ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಎಲ್ಲಾದರೂ ಸಿಕ್ಕದೆ ಟ್ರೈ ಮಾಡೋಣ ಆ ಥರ ಬಿಡೋದಕ್ಕೆ. ಸೊ ತುಂಬಾ ಚೆನ್ನಾಗಿತ್ತು ಗೈಸ್ ಇದು ಕೂಡ. ಇಟ್ ವಾಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಗೊತ್ತೇ ಆಗಿಲ್ಲ, ನಾವು ಒಂದು ರೌಂಡ್ ಹೋಗ್ಬಿಟ್ಟು ಬಂದ. ನನಗೇನಂದರೆ ಅವರು ಕರ್ಕೊಂಡು ಹೋಗ್ತಾರೋ ಇಲ್ಲೋ ಅನ್ನೋದು ಒಂದು ಡೌಟ್. ಯಾಕಂದರೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ ಎಲ್ಲಿ ಬಂದಿರ್ತೀರೋ ಅಲ್ಲೇ ಬಂದ್ಬಿಟ್ಟಿರ್ತೀರಿ ಗೈಸ್, ಯಾವ ಜಾಗಕ್ಕೆ ಬಂದಿರ್ತೀರೋ ಅದೇ ಜಾಗಕ್ಕೆ ಬಂದ್ಬಿಟ್ಟಿರ್ತೀರಿ, ಅದು ಒಂದು. ಸೊ ಅದಕ್ಕೋಸ್ಕರ ಬಟ್ ಗೊತ್ತಾಗೋದಿಲ್ಲ. ನೀವು ನೋಡ್ಬೋದು ಇಲ್ಲಿ ಇದರಲ್ಲಿ ಕೂಡ ನಾವು ಆಡಿದ್ವಿ ಬಾಲ್ ಥರದಲ್ಲಿ, ಲಾಸ್ಟಲ್ಲಿ ಆಡಿದ್ವಿ. ಬಟ್ ಆ ವಿಡಿಯೋ ಕ್ಲಿಪ್ಪಿಂಗ್ ಅದು ನನ್ನ ಅಪ್ಪ ಫೋನಿಂದ ನನ್ನ ಫೋನ್ಗೆ ಶೇರ್ ಆಗ್ತಿಲ್ಲ, ತುಂಬ ವಿಡಿಯೋ ಲಾಂಗ್ ಲೆಂತ್ ಇರೋದ್ರಿಂದ. ಸೊ ಗೊತ್ತಾಗ್ತಾಯಿಲ್ಲ ಗೈಸ್. ನೋಡ್ಬೋದು ಫೈನಲಿ ಬಂದೇ ಬಿಟ್ರಿ ಗೈಸ್. ನಾನು ಒಂದು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ ಬಂದ್ಬಿಟ್ಟಿರ್ತೀರಿ ಈ ಬೈಕಲ್ಲಿ. ಸೊ ಇದೇನು ಅಷ್ಟೇ ಇದು ಅನಿಸಿಲ್ಲ, ಬಟ್ ತುಂಬ ಚೆನ್ನಾಯಿತು. ಬಟ್ ಚೆನ್ನಾಯಿತು ಗೈಸ್, ನೀವು ನೋಡ್ಬೋದು. ಇವ್ರೇನು ಗೊತ್ತಾ ಗೈಸ್, ಈ ಬೈಕೋರ್ ಆಗಿರ್ಬೋದು, ಈ ಬಲೂನ್ ಆ ಥರ ಅವ್ರು ಆಡೋದ್ರಲ್ಲ, ಅವ್ರು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಜನಗಳು ನಿಲ್ಲಿಸ್ಬೇಕು ಅನ್ನೋದು ಅವ್ರಿಗೆ ಒಂಚೂರು ಮೈಂಡಲ್ಲೇ ಇರಲ್ಲ. ನಮಗೆ ದಿಗ್ಲಾಗಿ ಹೋಗ್ಬಿಡುತ್ತೆ ಹಿಡ್ಕೊ. ಸೊ ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.